ನಮಸ್ತೆ, ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನೆಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ, ಶುಭ ಕಾರ್ಯವನ್ನು ಯಾವ ದಿನ ಮಾಡಿದರೆ ಒಳ್ಳೆಯದು? ಎ ಗುರುವಾರ, ಬಿ ಶುಕ್ರವಾರ, ಸಿ ಮಂಗಳವಾರ, ಡಿ ಭಾನುವಾರ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಶುಕ್ರವಾರ. ಮುಂದಿನ ಪ್ರಶ್ನೆ, ನಮ್ಮ ದೇಹದ ಉಸಿರಾಟ ಅಂಗ ಯಾವುದು? ಎ ಹೃದಯ, ಬಿ ಮೂಗು, ಸಿ ಚರ್ಮ, ಡಿ ಗಂಟಲು. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಹೃದಯ. ಮುಂದಿನ ಪ್ರಶ್ನೆ, ಪೋಲಿಯೋ ನಾಶಪಡಿಸಲು ಬಳಸುವ ಲಸಿಕೆ ಯಾವುದು? ಎ ಬಿಟಿ, ಬಿ ಐಪಿವಿ, ಸಿ ಐಸಿಡಿ, ಡಿ ಐಸಿಟಿಸಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಐಪಿವಿ, ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್. ಮುಂದಿನ ಪ್ರಶ್ನೆ, ಜಂಗಲ್ ಬುಕ್ ಪುಸ್ತಕ ಬರೆದವರು ಯಾರು? ಎ ಕಿಪ್ಲಿಂಗ್, ಬಿ ಚಾರ್ಲೆ, ಸಿ ಕೆವಿಬಿ, ಡಿ ವಿಲಿಯಂ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕಿಪ್ಲಿಂಗ್. ಮುಂದಿನ ಪ್ರಶ್ನೆ, ಹಕ್ಕಿಗಳ ರಕ್ತದ ಬಣ್ಣ ಯಾವುದು? ಎ ನೀಲಿ, ಬಿ ಕೆಂಪು, ಸಿ ಕಂದು, ಡಿ ಕೇಸರಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕೆಂಪು. ಮುಂದಿನ ಪ್ರಶ್ನೆ, ಕ್ರಿಕೆಟ್ನಲ್ಲಿ ಎಷ್ಟು ಓವರ್ಗಳು ಇರುತ್ತದೆ, ಅಂದರೆ ಎಷ್ಟು ಬಾಲ್ ಎಸೆತ ಇರುತ್ತದೆ? ಎ 10, ಬಿ 6, ಸಿ 11, ಡಿ 5. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ 6. ಮುಂದಿನ ಪ್ರಶ್ನೆ, ಫುಟ್ಬಾಲ್ ಯಾವ ದೇಶದ ರಾಷ್ಟ್ರೀಯ ಆಟ? ಎ ಭಾರತ, ಬಿ ಜರ್ಮನ್, ಸಿ ಫ್ರಾನ್ಸ್, ಡಿ ಇಂಗ್ಲೆಂಡ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಜರ್ಮನ್ ಮತ್ತು ಫ್ರಾನ್ಸ್. ಮುಂದಿನ ಪ್ರಶ್ನೆ, ರಾತ್ರಿ ಮೊಸರನ್ನು ಯಾಕೆ ಸೇವಿಸಬಾರದು? ಎ ಕೊಬ್ಬು, ಬಿ ಜೀರ್ಣವಾಗುವುದಿಲ್ಲ, ಸಿ ನರ ದೌರ್ಬಲ್ಯತೆ, ಡಿ ತೂಕ ಹೆಚ್ಚಳ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಜೀರ್ಣವಾಗುವುದಿಲ್ಲ. ರಾತ್ರಿಯ ಹೊತ್ತು ಸಾಮಾನ್ಯವಾಗಿ ಮೊಸರನ್ನು ಸೇವಿಸಬಾರದು, ಏಕೆಂದರೆ ಮೊಸರನ್ನು ಜೀರ್ಣ ಮಾಡುವ ಶಕ್ತಿ ರಾತ್ರಿ ಹೊತ್ತು ಇರುವುದಿಲ್ಲ. ಮುಂದಿನ ಪ್ರಶ್ನೆ, ಮಾನವನ ದೇಹಕ್ಕೆ ಅಗತ್ಯವಾದದ್ದು ಯಾವುದು? ಎ ಕಾರ್ಬೋಹೈಡ್ರೇಟ್, ಬಿ ವಿಟಮಿನ್, ಸಿ ಪ್ರೋಟೀನ್, ಡಿ ಕೊಬ್ಬು. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ವಿಟಮಿನ್. ನಮ್ಮ ದೇಹಕ್ಕೆ ಎಲ್ಲಾ ರೀತಿಯ ಅವಶ್ಯಕತೆಗಳು ಇವೆ. ಕಾರ್ಬೋಹೈಡ್ರೇಟು ಬೇಕು, ಪ್ರೋಟೀನ್, ಕೊಬ್ಬು, ಎಲ್ಲಾ ರೀತಿಯ ಅವಶ್ಯಕತೆ ಇದೆ. ಹೆಚ್ಚಾಗಿ ವಿಟಮಿನ್ ಅವಶ್ಯಕತೆ ಹೆಚ್ಚಾಗಿ ಅಗತ್ಯವಾಗಿದೆ. ಮುಂದಿನ ಪ್ರಶ್ನೆ, ಬ್ಲಡ್ ಗ್ರೂಪ್ ಓ ಇದರ ಪ್ರಯೋಜನವೇನು? ಎ ಎಲ್ಲರಿಗೂ ಕೊಡಬಹುದು, ಬಿ ಯಾರಿಗೂ ಕೊಡುವುದಿಲ್ಲ, ಸಿ
ಓ ರಕ್ತ ಗುಂಪಿಗೆ ಮಾತ್ರ ಕೊಡಬಹುದು, ಡಿ ಎ ರಕ್ತ ಗುಂಪಿಗೆ ಮಾತ್ರ ಕೊಡಬಹುದು? ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಎಲ್ಲರಿಗೂ ಕೊಡಬಹುದು. ಮುಂದಿನ ಪ್ರಶ್ನೆ, ನಾಣ್ಯವನ್ನು ಮುದ್ರಿಸುವ ಸಂಸ್ಥೆ ಯಾವುದು? ಎ RBI, ಬಿ ICICI, ಸಿ ಇಂಡಿಯನ್ ಬ್ಯಾಂಕ್, ಡಿ ಕೆನರಾ ಬ್ಯಾಂಕ್? ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ RBI. ಮುಂದಿನ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟದಲ್ಲಿ ಬಳಸುವ ಶಟಲ್ ಯಾವುದರಿಂದ ಮಾಡಲಾಗುತ್ತದೆ? ಎ ಲೋಹ, ಬಿ ಪ್ಲಾಸ್ಟಿಕ್, ಸಿ ಬಟ್ಟೆ, ಡಿ ರಬ್ಬರ್? ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಪ್ಲಾಸ್ಟಿಕ್. ಮುಂದಿನ ಪ್ರಶ್ನೆ, ನಿಪಹ ವೈರಸ್ ಯಾವ ಪ್ರಾಣಿಯಿಂದ ಹರಡುತ್ತದೆ? ಎ ಹಾವು, ಬಿ ಹಂದಿ, ಸಿ ಬಾವಲಿ, ಡಿ ಚಿರತೆ? ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಹಂದಿ ಮತ್ತು ಬಾವಲಿ. ಮುಂದಿನ ಪ್ರಶ್ನೆ, ಹಲಸಿನ ಬೀಜ ಯಾವುದಕ್ಕೆ ಒಳ್ಳೆಯದು? ಎ ಮೂಳೆ ಬಲಪಡಿಸುವುದು, ಬಿ ಚರ್ಮದ ಹೊಳಪಿಗಾಗಿ, ಸಿ ತೂಕ ಬದ್ಧತೆಯನ್ನು ಕಾಪಾಡಲು, ಡಿ ಜ್ವರಕ್ಕೆ ಒಳ್ಳೆಯದು? ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಹಲಸಿನ ಬೀಜ ನಮ್ಮ ಮೂಳೆಯನ್ನು ಬಲಪಡಿಸುತ್ತದೆ, ಇದಕ್ಕೆ ತುಂಬಾನೇ ಒಳ್ಳೆಯದು. ಇದೇ ರೀತಿಯ ಪ್ರಶ್ನೆಗಳಿಗಾಗಿ ನಮ್ಮ ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ಇರಲಿ.